ನೆಕ್ಸ್ಟ್ ನಾನು ಹೇಳ್ತಾ ಹೋದಂಗೆ ಚೇಂಜ್ ಆಗ್ತಾ ಹೋದಾಗ ಮತ್ತೆ ನಾನು ಫಾಲೋವರ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಹೌದು. ಮತ್ತೆ ನೀವು ಲೀಡರ್ ಆಗ್ತೀರಾ, ರಾಜಕೀಯ ಆಗುತ್ತೆ. ಮತ್ತೆ ನಾನು ಲೀಡರ್ ಆಗ್ತೀನಿ. ಕೊನೆಗೆ ನಾನೇನೋ ತಪ್ಪು ಮಾಡ್ರೆ ಡಿಸಪಾಯಿಂಟ್ ಆಗ್ತಾರೆ, ನಾನೇನೋ ಸರಿ ಮಾಡ್ರೆ ಓ ಅಂತಾರೆ. ಅದು ಬೇಡ ಅಂತ ಉಪೇಂದ್ರ ಅವ್ರು ದೂರ ಇದ್ದಾರೆ. ಅದು ಹೆಸರು ಪ್ರಜಾಕೀಯ ಅನ್ಕೊಳ್ಳೆ ಸುಮ್ಮನೆ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅಂತ. ಎಷ್ಟೋ ಜನಕ್ಕೆ ಉಪೇಂದ್ರ ಅವ್ರು ಏನಕ್ಕೆ ದೂರ ಇದ್ದಾರೆ ಅಂದ್ರೆ ಅವ್ರಿಗೆ ಎಲೆಕ್ಷನ್ ಕಂಡ್ರೆ ಭಯ ಅನ್ಸುತ್ತೆ, ಇಲ್ಲ ಅವ್ರಿಗೆ ಏನಾದ್ರು ಪ್ರೊಟೆಸ್ಟ್ ಆದ್ರೆ ಎಲ್ಲೋ ಕರ್ಕೊಂಡೋಗಿ ಕೂರ್ಸ್ಕೊಂಡ್ಬಿಡ್ತಾರೆ ಅನ್ನೋ ಭಯ ಇದೆ ಅನ್ನೋರ್ಗೆ ಒಂದು ಕ್ಲಾರಿಟಿ ನೀವು ಕೊಡ್ತಾ ಇರೋದೇನಂದ್ರೆ ಇದು ಉಪೇಂದ್ರ ಏನೋ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಪ್ರಜಾಕೀಯನೇ ತಪ್ಪು ಮಾಡ್ತು ಅನ್ನೋ ಒಂದು ಭ್ರಮೆಗೆ ಜನಗಳು ಬರ್ತಾರೆ. ಅಲ್ಲ, ಹಂಗಾಗಿ ಅದಾಗ್ಬಾರ್ದು. ಆಮೇಲೆ ನನ್ನ ಉಪೇಂದ್ರ ನೋಡಿ ಓಟ್ ಹಾಕಿದ್ರೆ ಮತ್ತೆ ನೀವು ಪ್ರಜಾಕ್ಕೆ ಅರ್ಥ ಆಗಿಲ್ಲ ಅಂತ ಅದು ಕ್ಲಾರಿಫಿಕೇಶನ್ ನೀವು ಕೊಡ್ತಾ ಇದ್ದೀರಿ. ಅಲ್ಲಲ್ಲ, ಅದೇ ನಾನು ಹೇಳ್ತಾ ಇರೋದು. ಈಗ ಏನು ಉಪೇಂದ್ರ ಅಂತ ಹೋದ್ರೆ ನೀವು ಏನಲ್ಲಿ ಮತ್ತೆ ಪ್ರಜಾಕ್ಕೆ ಅರ್ಥ ಆಗಿಲ್ಲ ಅಂತಾನೆ ರಾಜಕೀಯಕ್ಕೆ ಬಂದಂಗೆ. ಮತ್ತೆ ಉಪೇಂದ್ರನ್ ಫಾಲೋ ಮಾಡ್ತೀವಿ, ಉಪೇಂದ್ರನ್ ನಂಬ್ತೀವಿ, ಉಪೇಂದ್ರ ಮಾಡ್ಲಿ ಹಂಗಲ್ಲ ಇದು ಸಿಸ್ಟಮ್ ನಂಬಿ ಅಲ್ಲ, ನಾವೆಲ್ಲರೂ ಸೇರ್ಕೊಂಡ್ ಮಾಡೋಂತ ವಿಷಯಪ್ಪ ಇದು. ಉಪೇಂದ್ರ ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ಅದನ್ನ ರಾಜಕೀಯ. ಮತ್ತೆ ನನ್ನ ನೋಡಿ ಓಟ್ ಹಾಕಿದ್ರೆ ಅನ್ಕೊಳ್ಳಿ, ನೀವು ಬನ್ನಿ ಬೀದಿಗೆ ಬನ್ನಿ ಅಂತ ಕರೆಯೋರಿಗೆ ಇಷ್ಟ ನಾನ್ ಬಂದ್ರೆ ಮತ್ತೆ ರಾಜಕೀಯ ಆಗುತ್ತೆ ಅಲ್ವಾ? ಮತ್ತೆ ಹಂಗೆ ಅಲ್ವಾ, ಜನ ಬರ್ತಾರೆ, ಅವ್ರು ಮೇಂಟೈನ್ ಮಾಡ್ಬೇಕು, ಅವ್ರಿಗೆ ಹೈರಾರ್ಕಿ ಬೆಳೆಯುತ್ತೆ. ಈಗ ನಾವು 4 ಪಾಯಿಂಟ್ ಹಾಕಿದ್ರೆ ನಾನ್ ನಿಂತ್ರು ನೀನ್ ನಿಂತ್ರು ಯಾರು ನಿಂತ್ರು ಅದೇ ಕೆಲಸ ಮಾಡೋ ಅಂತ ಒಂದು ಸಿಸ್ಟಮ್ ಬರ್ಬೇಕು ಅಲ್ವಾ?